ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸುಂಕಾಸುರ ಟ್ರಂಪ್ ಹಾಕಿರುವ ತೆರಿಗೆಯಿಂದ ಭಾರತದ 2 ಕ್ಷೇತ್ರಗಳ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುವ ಸಾಧ್ಯತೆ ಇದೆ. ಒಂದು ಜವಳಿ ಉದ್ಯಮ, ಮತ್ತೊಂದು ಔಷಧಿ ಕ್ಷೇತ್ರ. ಸ್ನೇಹಿತರೆ, ಇಲ್ಲಿವರೆಗೆ ಭಾರತದಲ್ಲಿ ತಯಾರಾದ ಬಟ್ಟೆಗಳು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ರಫ್ತಾಗ್ತಾ ಇದ್ವು. ಭಾರತದ 40% ಜವಳಿ ಉದ್ಯಮ ಅಮೆರಿಕದ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ 50% ತೆರಿಗೆ ಹಾಕಿರೋದ್ರಿಂದ ಖಂಡಿತವಾಗಿಯೂ ಭಾರತದ ಟೆಕ್ಸ್ಟೈಲ್ಸ್ ಲೋಕಕ್ಕೆ ದೊಡ್ಡ ಹೊಡೆತ. ಭಾರತದ ಉದ್ಯಮಗಳ ಮೇಲೆ ಪರಿಣಾಮ ಬೀರಬೇಕು, ಭಾರತ ನಷ್ಟ ಅನುಭವಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಟ್ರಂಪ್ ತೆರಿಗೆ ಹಾಕಿದ್ದು. ಆದರೆ ಟ್ರಂಪ್ ಯಾವ ಉದ್ದೇಶದಿಂದ ತೆರಿಗೆ ಹಾಕಿದ್ರೋ ಆ ಉದ್ದೇಶ ಈಡೇರುವಂತೆ ಕಾಣಿಸುತ್ತಿಲ್ಲ. ಕಾರಣ ಭಾರತ ತನ್ನ ಜವಳಿ ಉದ್ಯಮವನ್ನ ಅಮೆರಿಕಾದಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೆ. ಬದುಕಬೇಕು ಅಂದರೆ ಬೇರೆ ದಾರಿ ಹುಡುಕ್ಲೇಬೇಕು. ಒಬ್ಬರನ್ನೇ ನಂಬಿಕೊಂಡು ಜೀವನ ನಡೆಸಿದ್ರೆ ಆಗೋದಿಲ್ಲ. ಇದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಆದರೆ ಟ್ರಂಪ್ ಮಾತ್ರ ನಾವಿಲ್ಲದೇ ಇದ್ರೆ ಭಾರತದ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಭಾರತ ಮಾತ್ರ ಬುದ್ಧಿವಂತ ನಡೆಯನ್ನ ಪ್ರದರ್ಶನ ಮಾಡಿದೆ. ಇಲ್ಲಿವರೆಗೆ ಅಮೆರಿಕಾಗೆ ರಫ್ತಾಗ್ತಾ ಇದ್ದ ಜವಳಿಗಳನ್ನ ಇನ್ಮುಂದೆ ಆಫ್ರಿಕಾಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದೆ. ಆಫ್ರಿಕಾಗೆ ರಫ್ತು ಮಾಡೋದ್ರಿಂದ ಅಮೆರಿಕಕ್ಕಿಂತ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ. ಇಲ್ಲಿ ಕೇವಲ ರಫ್ತು ಮಾತ್ರವಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಕೂಡ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡೋದಕ್ಕೆ ಉದ್ಯಮಿಗಳು ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಔಷಧಿಯ ಮೇಲೆ ಕೂಡ ತೆರಿಗೆ ಹಾಕಿಬಿಟ್ರೆ ಇಲ್ಲಿವರೆಗೆ ಅಮೆರಿಕಾಗೆ ರಫ್ತಾಗ್ತಾ ಇದ್ದ ಔಷಧಿಗಳನ್ನು ರಷ್ಯಾಗೆ ಡೈವರ್ಟ್ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತ ಪರ್ಯಾಯ ದಾರಿಯನ್ನ ಹುಡುಕಿಯಾಗಿದೆ. ಹೀಗಾಗಿ ಭಾರತವೇನೋ ಬಚಾವಾಯಿತು. ಆದರೆ ಅಮೆರಿಕದ ಕತೆ ಏನು? ಅಮೆರಿಕ ಔಷಧಿಗಾಗಿ ಮುಂದೆ ಏನು ಮಾಡುತ್ತೆ? ಭಾರತದಷ್ಟು ಕಡಿಮೆ ರೇಟ್ಗೆ ಅಮೆರಿಕಾಗೆ ಬಟ್ಟೆ ಬರೆಗಳು ಸಿಗ್ತಾವ ಅನ್ನುವ ಪ್ರಶ್ನೆಗಳು ಎದ್ದಿದೆ. ಅಷ್ಟಕ್ಕೂ ಭಾರತ ಮಾಡಿರುವ ಪ್ಲಾನ್ ಆದರೂ ಏನು? ಭಾರತ ಪರ್ಯಾಯ ದಾರಿ ಹುಡುಕಿದ್ದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಜವಳಿ ಉದ್ಯಮದಲ್ಲಿ ಭಾರತ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದೆ. ಹೀಗೆ ಜವಳಿ ಉದ್ಯಮದಲ್ಲಿ 2ನೇ ಸ್ಥಾನದಲ್ಲಿರುವ ಭಾರತಕ್ಕೆ ಅಮೆರಿಕವೇ ದೊಡ್ಡ ಮಾರ್ಕೆಟ್. ಆದರೆ ಅಮೆರಿಕದ ತೆರಿಗೆ ನೀತಿ ಭಾರತದ ಜವಳಿ ಉದ್ಯಮದ ಮೇಲೆ ದೊಡ್ಡ ಪೆಟ್ಟು ಕೊಡ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಭಾರತದ ಜವಳಿ ಕ್ಷೇತ್ರ ನಿರ್ನಾಮ ಹಂತ ತಲುಪಿಬಿಡುತ್ತೆ. ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದವರು ಬೀದಿಗೆ ಬರ್ತಾರೆ. ಹೀಗಾಗಿ ಭಾರತ ಈ ವಿಚಾರದಲ್ಲಿ ಬೇರೆ ದಾರಿ ನೋಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಹೌದು, ಇಲ್ಲಿವರೆಗೆ ಅಮೆರಿಕಾಗೆ ಯಥೇಚ್ಛ ಪ್ರಮಾಣದಲ್ಲಿ ಭಾರತದ ಜವಳಿ ಉತ್ಪನ್ನಗಳು ಮಾರಾಟವಾಗ್ತಾ ಇದ್ವು. ಇನ್ನು ಮುಂದೆ ಅದು ಸಾಧ್ಯವಾಗೋದಿಲ್ಲ. ಹೀಗಾಗಿ ರಫ್ತನ್ನ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡೋದಕ್ಕೆ ಭಾರತ ನೋಡ್ತಾ ಇದೆ. ಅಂದರೆ ಭಾರತದ ಬಟ್ಟೆಗಳಿಗೆ ಬೇರೆ ದೇಶಗಳಲ್ಲಿ ಮಾರ್ಕೆಟ್ ಹುಡುಕುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಭಾರತದಲ್ಲಿರುವ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಕೂಡ ಅಮೆರಿಕಾಗೆ ಮಾರಾಟ ಮಾಡಬಹುದು. ಸ್ನೇಹಿತರೆ, ಭಾರತದ ಜವಳಿ ಕ್ಷೇತ್ರ ಕಳೆದ 2 ವರ್ಷದ ಅವಧಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಇದಕ್ಕೆ ಕಾರಣ ಬಾಂಗ್ಲಾದ ಪತನ. ಬಾಂಗ್ಲಾದಲ್ಲಾದ ರಾಜಕೀಯ ಅಸ್ಥಿರತೆ ಭಾರತಕ್ಕೆ ದೊಡ್ಡ ಮಟ್ಟಿನ ಬೂಸ್ಟ್ ಕೊಟ್ಟಿತ್ತು. ಅಲ್ಲಿವರೆಗೆ ಜವಳಿ ಕ್ಷೇತ್ರದ ಹಬ್ಬಾಗಿದ್ದ ಬಾಂಗ್ಲಾ ಇದ್ದಕ್ಕಿದ್ದ ಹಾಗೆ ಬೇರೆ ವಿಚಾರಗಳಿಗೆ ಸುದ್ದಿಯಾಗಿ ಜವಳಿ ಕ್ಷೇತ್ರದ ಹಿಡಿತವನ್ನ ಬಿಟ್ಕೊಟ್ಟಿತ್ತು. ಬಾಂಗ್ಲಾದಲ್ಲಿದ್ದ ಕೆಲವು ಉತ್ಪಾದನಾ ಘಟಕಗಳು ಭಾರತಕ್ಕೆ ಶಿಫ್ಟ್ ಆಗಿದ್ದವು. ಇದು ಸಹಜವಾಗಿಯೇ ಭಾರತವನ್ನ ಜವಳಿ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆಸಿತ್ತು. ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಿದ್ದ ಭಾರತದ ಜವಳಿ ಕ್ಷೇತ್ರಕ್ಕೆ ಈಗ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಹಾಕಿಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಪ್ರತಿ ವರ್ಷ ಅಮೆರಿಕಾಗೆ ಬರೋಬ್ಬರಿ 87,000 ಕೋಟಿ ರೂಪಾಯಿಗಳ ಬಟ್ಟೆಗಳನ್ನು ರಫ್ತು ಮಾಡ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಈಗ ವ್ಯಾಪಾರ ನಿಂತು ಹೋದರೆ ಯಾವ ಮಟ್ಟಿಗೆ ಹೊಡೆತ ಬೀಳಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ. ಮತ್ತೊಂದು ವಿಚಾರ ಅಂದರೆ ನಮ್ಮ GDPಯಲ್ಲಿ 2% ಪಾಲನ್ನು ಜವಳಿ ಉದ್ಯಮವೇ ಹೊಂದಿದೆ. ಉದ್ಯೋಗ ಕ್ಷೇತ್ರದಲ್ಲಿ 13% ಹಾಗೂ ರಫ್ತಿನಲ್ಲಿ 12% ಪಾಲನ್ನು ಹೊಂದಿದೆ. ಅಂದರೆ ಜವಳಿ ಉದ್ಯಮದ ಮೇಲೆ ಎಷ್ಟರ ಮಟ್ಟಿಗೆ ತೊಂದರೆ ಆಗಬಹುದು ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ. ಹೀಗಾಗಿ ಈ ಏಟಿನಿಂದ ಬಚಾವ್ ಆಗೋದಕ್ಕೆ ಭಾರತ ಬೇರೆ ದಾರಿ ನೋಡಿಕೊಳ್ತಾ ಇದೆ. ಮೊದಲ ದಾರಿ ನಾವು ಹೇಳಿದ ಹಾಗೆ ಬೇರೆ ದೇಶಗಳ ಮಾರ್ಕೆಟನ್ನು ನೋಡೋದು. ಅದು ಸಾಧ್ಯವಾಗದೇ ಇದ್ದರೆ ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಓಪನ್ ಮಾಡೋದು. ಹೀಗೆ 2 ಆಪ್ಷನ್ಗಳನ್ನು ಭಾರತ ಇಟ್ಕೊಂಡಿದೆ.
ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ದೇವೆ. ಟ್ರಂಪ್ ಈ ರೀತಿ ತೆರಿಗೆ ಹಾಕೋದಕ್ಕೆ ದೊಡ್ಡ ಕಾರಣ ಏನಪ್ಪಾ ಅಂದರೆ ಉತ್ಪಾದನಾ ಘಟಕಗಳನ್ನು ಅಮೆರಿಕಾಗೆ ಶಿಫ್ಟ್ ಮಾಡೋದು. ಈಗ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇರುವ ಬಟ್ಟೆಗಳಿಗೆ ತೆರಿಗೆ ಹಾಕಿದ್ರೆ ಕಂಪನಿಗಳು ತಮ್ಮ ಘಟಕವನ್ನು ಅಮೆರಿಕಾಗೆ ಶಿಫ್ಟ್ ಮಾಡ್ತಾವೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಆದರೆ ಭಾರತದಲ್ಲಿ ಆಗುವ ಖರ್ಚಿಗೂ ಅಮೆರಿಕದಲ್ಲಾಗುವ ಉತ್ಪಾದನಾ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಉತ್ಪಾದನಾ ಘಟಕಗಳನ್ನು ಅಮೆರಿಕಾಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಟ್ರಂಪ್ ಮಾಡಿದ ಪ್ಲ್ಯಾನ್ ಫೇಲ್ ಆಯಿತು ಅಂತ ಅರ್ಥ. ಇನ್ನು ಭಾರತದ ಕಂಪನಿಗಳು ಕೂಡ ಅಷ್ಟೇ. ಒಂದು ವೇಳೆ ಭಾರತದಲ್ಲಿ ಉತ್ಪಾದನೆ ಸಾಧ್ಯವೇ ಇಲ್ಲ ಅಂತ ಆದಾಗ ತಮ್ಮ ಯೂನಿಟ್ಗಳನ್ನು ಆಫ್ರಿಕಾ, ವಿಯೆಟ್ನಾಂನಂತಹ ದೇಶಗಳಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾವೆ. ಅಲ್ಲಿ ಉತ್ಪಾದನೆ ಮಾಡಿ ಮೇಡ್ ಇನ್ ಆಫ್ರಿಕಾ, ಮೇಡ್ ಇನ್ ವಿಯೆಟ್ನಾಂ ಅಂತ ಬೋರ್ಡ್ ಹಾಕಿ ಆ ಬಟ್ಟೆಗಳನ್ನು ಮತ್ತೆ ಪುನಃ ಅಮೆರಿಕಾಗೆ ರಫ್ತು ಮಾಡೋದಕ್ಕೆ ಭಾರತ ಪ್ಲ್ಯಾನ್ ಮಾಡಿಕೊಂಡಿದೆ. ಇದು ಬಟ್ಟೆ ಬರೆಯ ವಿಚಾರ. ಆದರೆ ಔಷಧಿಯ ವಿಚಾರದಲ್ಲೂ ಕೂಡ ಭಾರತ ಕ್ರಮಕ್ಕೆ ಮುಂದಾಗಿದೆ. ಸ್ನೇಹಿತರೆ, ಯಾವ ರೀತಿ ಜವಳಿಯ ವಿಚಾರದಲ್ಲಿ ಅಮೆರಿಕಾಗೆ ನಾವು ಯಥೇಚ್ಛ ಪ್ರಮಾಣದಲ್ಲಿ ರಫ್ತು ಮಾಡಿದ್ದೇವೋ ಅದೇ ರೀತಿ ಔಷಧಿಯನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ರಫ್ತು ಮಾಡ್ತೇವೆ. ಈ ಔಷಧಿಯ ಮೇಲೆ ಟ್ರಂಪ್ ದೊಡ್ಡ ಮಟ್ಟದಲ್ಲೇ ತೆರಿಗೆ ಹಾಕುವ ಧಮಕಿ ಹಾಕಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕಾದಲ್ಲಿ ಬಳಕೆ ಆಗುವ 50% ಜೆನೆರಿಕ್ ಔಷಧಿಗಳು ಭಾರತದಿಂದ ರಫ್ತಾಗಿರುವ ಔಷಧಿಗಳು. ಟ್ರಂಪ್ ಒಂದು ವೇಳೆ ಔಷಧಿಯ ಮೇಲೆ ಕೂಡ ತೆರಿಗೆ ಹಾಕಿದರೆ ಭಾರತಕ್ಕೆ ಎಷ್ಟು ನಷ್ಟವಾಗುತ್ತೋ ಅಷ್ಟೇ ನಷ್ಟ ಅಮೆರಿಕಾಗೂ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾರು ಕೂಡ ಚೌಕಾಸಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಟ್ಯಾಬ್ಲೆಟ್ಗೆ ರೇಟ್ ಜಾಸ್ತಿ ಆಯಿತು ಅಂತ ಟ್ಯಾಬ್ಲೆಟ್ ತೆಗೆದುಕೊಳ್ಳದೆ ಇರೋದಕ್ಕೆ ಆಗುತ್ತಾ ಹೇಳಿ? ಹೀಗಾಗಿ ಟ್ರಂಪ್ ಜಿದ್ದು ಅಮೆರಿಕ ಜನರ ಜೇಬಿಗೆ ಕತ್ತರಿ ಹಾಕುವ ಸಾಧ್ಯತೆ ಇರುತ್ತೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಔಷಧಿಯ ವಿಚಾರದಲ್ಲಿ ಭಾರತ ರಷ್ಯಾದ ಜೊತೆ ಕೈ ಜೋಡಿಸಿ ಬಿಟ್ಟಿದೆ. ಹೌದು, ಔಷಧಿಯ ವಿಚಾರದಲ್ಲಿ ಭಾರತ ಕಳೆದ ವರ್ಷದಿಂದಲೇ ಬೇರೆ ದಾರಿ ಹುಡುಕಿಕೊಂಡಿತ್ತು. ಅಮೆರಿಕದಿಂದ ನಿಧಾನವಾಗಿ ರಷ್ಯಾದ ಕಡೆ ಮುಖ ಮಾಡಿತ್ತು. ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಔಷಧಿಯನ್ನು ರಫ್ತು ಮಾಡೋದಕ್ಕೆ ಶುರು ಮಾಡಿತ್ತು. ಹಾಗೆ ನೋಡ್ಲಿಕ್ಕೆ ಹೋದರೆ ಅಮೆರಿಕ ಹಾಗೂ ರಷ್ಯಾದ ಔಷಧಿ ಮಾರ್ಕೆಟ್ಗಳಿಗೆ ದೊಡ್ಡ ವ್ಯತ್ಯಾಸವೇನೂ ಇಲ್ಲ. ಸದ್ಯದ ರಷ್ಯಾ ಔಷಧಿಯ ಮಾರ್ಕೆಟ್ನ ಪ್ರಮಾಣ ಬರೋಬ್ಬರಿ $41 ಬಿಲಿಯನ್. ಇಷ್ಟು ಮಾರ್ಕೆಟ್ ಇರುವ ರಷ್ಯಾದ ಔಷಧಿ ಮಾರ್ಕೆಟನ್ನು ಭಾರತ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ನಾವು ರಷ್ಯಾದ ಜೊತೆ ನಿಂತಿರಬೇಕಾದ್ರೆ ರಷ್ಯಾ ಕೂಡ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ರಷ್ಯಾ ಈ ಬಗ್ಗೆ ಮೊದಲೇ ಅಭಯ ಕೊಟ್ಟಿತ್ತು. ಒಂದು ವೇಳೆ ಅಮೆರಿಕ ನಿಮ್ಮ ಫಾರ್ಮಾ ಮಾರ್ಕೆಟ್ಗೆ ತೊಂದರೆ ಕೊಟ್ಟರೆ ಟೆನ್ಷನ್ ಮಾಡಿಕೊಳ್ಳೋದು ಬೇಡ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ರಷ್ಯಾ ಮೊದಲೇ ಹೇಳಿತ್ತು. ಇಷ್ಟೆಲ್ಲ ತಯಾರಿಗಳು ಆಗ್ತಾ ಇರಬೇಕಾದ್ರೆ ಟ್ರಂಪ್ ತಮ್ಮ ನಿರ್ಧಾರದಿಂದ ಯೂ ಟರ್ನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಯಾವ ಉದ್ದೇಶಕ್ಕೆ ತೆರಿಗೆ ಹಾಕಿದ್ನೋ ಆ ಉದ್ದೇಶ ಈಡೇರೋದಿಲ್ಲ ಅನ್ನೋದು ಗೊತ್ತಾದಾಗ ಔಷಧಿ ಮೇಲಿನ ತೆರಿಗೆಯನ್ನ ಟ್ರಂಪ್ ಹಿಂಪಡೆದಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಭಾರತದ ಔಷಧಿಗಳ ಮೇಲೆ ತಾತ್ಕಾಲಿಕವಾಗಿ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಎಂತಹ ಪರಿಸ್ಥಿತಿ ಬಂತು ನೋಡಿ. ಔಷಧಿಗಳ ಮೇಲೆ 250% ತೆರಿಗೆ ಹಾಕ್ತೇನೆ ಅಂತ ಹೆದರಿಸಿ ಧಮಕಿ ಹಾಕಿದ್ದ ಟ್ರಂಪ್ ಇದೀಗ ಭಾರತದ ಔಷಧಿಗಳನ್ನ ತೆರಿಗೆ ಲಿಸ್ಟ್ನಿಂದಲೇ ತೆಗೆದುಬಿಟ್ಟಿದ್ದಾರೆ. ಇದು ಅನಿವಾರ್ಯ, ಇಲ್ಲ ಅಂದರೆ ಅಮೆರಿಕನ್ನರು ಕಾಯಿಲೆಗಳಿಂದ ಸಾಯಬೇಕಾದ ಪರಿಸ್ಥಿತಿ ಬರುತ್ತೆ. ಹೀಗೆ ಔಷಧಿಯ ವಿಚಾರದಲ್ಲಿ ತೆರಿಗೆ ವಿನಾಯಿತಿ ನೀಡಿರುವ ಟ್ರಂಪ್ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಯೂ ಟರ್ನ್ಗಳನ್ನು ತೆಗೆದುಕೊಳ್ತಾರೆ. ಆತುರದ ನಿರ್ಧಾರ ಯಾವತ್ತೂ ಒಳ್ಳೆಯದಲ್ಲ ಅನ್ನೋದು ಇದೇ ಕಾರಣಕ್ಕೆ. ಟ್ರಂಪ್ ಕೇವಲ ಉಳಿದ ದೇಶಗಳಿಗೆ ತೊಂದರೆ ಕೊಡುವ ಬಗ್ಗೆ ಯೋಚನೆ ಮಾಡಿದ್ರು, ಆದರೆ ತಮ್ಮ ದೇಶಕ್ಕೆ ಯಾವ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಲೇ ಇಲ್ಲ. ಈಗ ಮಾಡಿದ್ದನ್ನು ಅನುಭವಿಸಬೇಕು ಅಷ್ಟೇ. ಟ್ರಂಪ್ ಈ ನಿರ್ಧಾರಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.